ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡ ಕಿರುತೆರೆಯ ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೊ ನಮಗೆ ಗೊತ್ತಿರೋ ಹಾಗೆ ಲವ್ ಮಾಕ್ಟೇಲ್ನ ಜೋಡಿ ಮಿರಣ ನಾಗರಾಜ್ ಅವರು ಹಾಗೆ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಮಗುವಿನ ನಿರೀಕ್ಷೆಯಲ್ಲಿ ಇದ್ದರು. ಸೊ ಅದು ಸೆಪ್ಟೆಂಬರಲ್ಲಿ ಮಗು ಹುಟ್ಟುತ್ತೆ ಅಂತ ಕೂಡ ಹೇಳಿದರು. ಸೊ ಇವಾಗ ಡಾರ್ಲಿಂಗ್ ಕೃಷ್ಣ ಅವರು ಅವರ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ತಿಳಿಸಿದ್ದಾರೆ. ಸೊ ಮಿರಣ ನಾಗರಾಜ್ ಅವರಿಗೆ ಒಂದು ಹೆಣ್ಣು ಮಗು ಹುಟ್ಟಿದೆ. ಸೊ ಸೆಪ್ಟೆಂಬರ್ 5ನೇ ತಾರೀಕು ಹೆಣ್ಣು ಮಗು ಜನಿಸಿದೆ ಅಂತ ಅವರು ಅವರ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟಲ್ಲಿ ಶೇರ್ ಮಾಡ್ಕೊಂಡಿದ್ರು. ಹಾಗೆ ಅದಷ್ಟೇ ಹೇಳಿದೆ, ಇನ್ನೂ ಸಾಕಷ್ಟು ವಿಷಯಗಳನ್ನ ಹೇಳಿದ್ರು. ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಅಷ್ಟೇ ಮಗು ಆಗೋದು ತುಂಬಾ ಒಂದು ಟಫ್ ಟೈಮ್ ಇರುತ್ತೆ. ತುಂಬಾ ಕಷ್ಟಪಟ್ಟು ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಹೆಣ್ಮಕ್ಳು ಅಂತ. ಸೊ ಆ ಒಂದು ಪೋಸ್ಟಲ್ಲಿ ಕೂಡ ಅಷ್ಟೇ ಅವ್ರು ಮೆನ್ಷನ್ ಮಾಡಿದ್ದು, ಹೆಣ್ಮಕ್ಳ ಮೇಲೆ ಏನು ಒಂದು ಗೌರವ ಇತ್ತು ಅದು ನಮಗೆ ದುಪ್ಪಟ್ಟಾಗಿದೆ ಇವಾಗ ಅಂತ. ಯಾಕಂದರೆ ಆ ಒಂದು ಫೇಸ್ ಎಷ್ಟು ಕಷ್ಟ ಇರುತ್ತೆ, ಆ ಪೇನ್ನ ತಡ್ಕೊಂಡು ಏನು ಹೆಣ್ಮಕ್ಳು ಬರ್ತಾರೆ, ಆ ಮಗುಗೆ ಜನ್ಮ ಕೊಡ್ತಾರೆ. ಅದರಿಂದ ನನಗೆ ಎಲ್ಲ ಹೆಣ್ಮಕ್ಳ ಮೇಲೆ, ಎಲ್ಲ ತಾಯಂದ್ರ ಮೇಲೆ ಏನೊಂದು ಗೌರವ ಇತ್ತು ಅದು ದುಪ್ಪಟ್ಟಾಗಿದೆ. ಮಿರಣ ನಾಗರಾಜ್ ಅವರಾಗಿರ್ಬೋದು ಅಥವಾ ಇವಾಗ ಅವರ ಮಗು ಆಗಿರ್ಬೋದು, ಇಬ್ಬರೂ ಅಷ್ಟೇ ಕ್ಷೇಮವಾಗಿದ್ದಾರೆ ಅಂತ ಹೇಳ್ತಾ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಫೋಟೋನ ಹಾಕಿದರು. ಸೊ ಅದರೊಳಗೆ ಕ್ಯಾಪ್ಷನ್ನ ಇದನ್ನೆಲ್ಲ ಬರೆದಿದ್ರು ಅಂತ ಹೇಳ್ಬೋದು. ಸೊ ಇವಾಗ ಹೆಣ್ಣು ಮಗು ಆಗಿದೆ ಅವರಿಗೆ ಅಂತ ಹೇಳ್ಬೋದು. ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಆಲ್ಮೋಸ್ಟ್ ಒಂದಿನ ನೆಕ್ಸ್ಟ್ ಗೌರಿ ಹಬ್ಬ ಅಂದರೆ ಹಿಂದಿನ ದಿನ ಹುಟ್ಟಿದೆ ಮಗು. ನೆಕ್ಸ್ಟ್ ಡೇ ಹುಟ್ಟಿದರೆ ಅಂತೂ ಗೌರಿನೇ ಹುಟ್ಟಿದ್ದು ಅಂತ ಹೇಳ್ತಿದ್ರು. ಬಟ್ ಆದರೂ ಕೂಡ ನೆವರ್ದಲೆಸ್ ಅಂತ ಹೇಳ್ತಾರಲ್ವ, ಸೊ ಗೌರಿನೇ ಅವರ ಮನೆಗೆ ಬಂದಿರೋದು. ಇವಾಗ ಕೂಡ ಎಲ್ಲರೂ ಅಷ್ಟೇ ಅವರ ಒಂದು ಮಗುಗಾಗಿರಲಿ ಅಥವಾ ಮಿರಣ ನಾಗರಾಜ್ ಅವ್ರಿಗಾಗಿರಲಿ ಒಳ್ಳೆ ವಿಷಯನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಕನ್ನಡ ಬಿಗ್ ಬಾಸ್ ಅಪ್ಡೇಟ್ಸ್ ಬರುತ್ತೆ. ಸೊ ಒಂದಿಷ್ಟು ಡೇಟ್ ಮತ್ತು ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ಆದಷ್ಟು ಬೇಗ ಅದನ್ನೆಲ್ಲ ಅಪ್ಡೇಟ್ಸ್ ಕೊಡ್ತೀನಿ, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ನಾವೇನು ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಅದಕ್ಕಿಂತ ಮುಂಚೆನೇ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಹೋಪ್ ನೀವೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಿರ್ತಾರೆ. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.